ಡಿಜಿಪಿ ರಾಮಚಂದ್ರ ರಾಸಲೀಲೆ ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ನಾನವನಲ್ಲ ಅಂತ ಹೇಳ್ತಾನೆ ಈಗ ಇದು ರಾಜಕೀಯ ಒಂದು ಕಡೆ ಈಗ ತಿರುವು ಕೂಡ ಪಡ್ಕೊಂಡಿದೆ. ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂಗೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಗೃಹ ಮಂತ್ರಿಗಳಿಗೆ ರಾಮಚಂದ್ರ ಆತ್ಮೀಯರು ಅಂತ ಕೇಳಿದ್ದೇನೆ. ಆತ್ಮೀಯರು ಅನ್ನೋದಕ್ಕಿಂತ ಇಲ್ಲಿ ಶಿಸ್ತು ಮುಖ್ಯ ಅಂತ ಡಿ.ಕೆ. ಸುರೇಶ್ ಹೇಳ್ತಾ ಇದ್ದಾರೆ. ಕರ್ನಾಟಕ ಪೊಲೀಸ್ ಅತ್ಯಂತ ದಕ್ಷ ಇಲಾಖೆ. ಆ ಘನತೆಗೆ ಯಾವುದೇ ಧಕ್ಕೆ ತರದಂತೆ ಕ್ರಮ ತೆಗೆದುಕೊಳ್ತಾರೆ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿ.ಕೆ. ಸುರೇಶ್ ರಿಯಾಕ್ಷನ್ ಇದು. ಡಿಜಿಪಿ ರಾಮಚಂದ್ರ ರಾಸಲೀಲೆ ವಿಡಿಯೋ ಸಾಕಷ್ಟು ವೈರಲ್ ಆಯಿತು. ಮತ್ತೊಂದು ಕಡೆ ನಿನ್ನೆ ಇದೇ ರಾಮಚಂದ್ರ ಗೃಹ ಸಚಿವರನ್ನ ಭೇಟಿ ಆಗ್ಲಿಕ್ಕೆ ಹೋದರೆ ಗೃಹ ಸಚಿವರು ಅವ್ರನ್ನ ಭೇಟಿ ಆಗಲಿಲ್ಲ ಅನ್ನುವಂತಹ ಮಾತು ಇದೆ. ಇನ್ನೊಂದು ಕಡೆ ಇದ್ರ ಬಗ್ಗೆ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈಗ ಮಾಜಿ ಸಂಸದರ ಬಾಯಲ್ಲಿ ಕೇಳ್ತಾ ಇರುವಂತಹ ಮಾತು ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಏನಿದ್ದಾರಲ್ಲ ಗೃಹ ಸಚಿವರಿಗೆ ಅತ್ಯಂತ ಆತ್ಮೀಯರು. ಯಾರಿಗೆ ಆತ್ಮೀಯರು ಇರಲಿ, ನನಗೂ ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವ್ರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರು ಇರಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಶಿಸ್ತು ಮತ್ತು ಪೊಲೀಸ್ ಘನತೆ, ಕರ್ನಾಟಕ ಪೊಲೀಸ್ನ ಘನತೆ ಬಹಳ ಮುಖ್ಯ. ಆ ಘನತೆಯನ್ನ ಎತ್ತಿಡಿಯುವಂತ ಕೆಲಸ ಸರ್ಕಾರ ಮಾಡ್ತದೆ ಅಂತ ಭಾವಿಸಿದೆ. ನಮ್ಮ ಕರ್ನಾಟಕ ಪೊಲೀಸ್ಗೆ ಇತಿಹಾಸ ಇದೆ. ಕರ್ನಾಟಕ ಪೊಲೀಸ್ ಬಹಳಷ್ಟು ಶಕ್ತಿಶಾಲಿ ಆಗಿದೆ. ಆ ಘನತೆಗೆ ಧಕ್ಕೆ ಬರದೇ ಇರೋ ರೀತಿ ಸರ್ಕಾರದ ತೀರ್ಮಾನಗಳು ಇರುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೆ. ಮುಖ್ಯಮಂತ್ರಿ